ಈಗ ಭೂಮಿ ಬೀಟ್ ಅಂತ ಒಂದು ಕಾರ್ಯಕ್ರಮ ಇದೆ, ಲ್ಯಾಂಡ್ ಬೀಟ್, ಭೂಮಿ ಬೀಟ್ ಅಂತ ಇದೆ. ನಾನು ಈ ನಮ್ಮೂರಿಗೆ BSc ಆದಮೇಲೆ ಒಂದು ವರ್ಷ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟು ಊರಿಗೆ ಹೊಟ್ಟೋಗ್ಬಿಟ್ಟಿದೆ. ಊರಿನಲ್ಲಿ ವ್ಯವಸಾಯ ಮಾಡೋಣ ಅಂತ ಹೇಳಿ ಊರಿಗೆ ಹೋಗಿದ್ದೆ. ನಾನು ಸ್ವತಃ ವ್ಯವಸಾಯ ಮಾಡೋಕ್ಕೆ ಹೋಗ್ತಿದ್ದೆ. BSc ಆದಮೇಲೆ ಲಾ ಸೇರೋಕ್ಕೂ ಮುಂಚಿತವಾಗಿ ನಾನೇ ಸ್ವತಃ ವ್ಯವಸಾಯ ಮಾಡ್ತಿದ್ದೆ. ನಮ್ಮೂರು ಪಕ್ಕದೂರವನು ಅಲ್ಲ, ನಮ್ಮೂರವನು ನಮ್ಮ ಜಮೀನು ಪಕ್ಕದಲ್ಲಿ ಇದೆಯಲ್ಲ, ಉತ್ಬಿಟ್ಟವನೇ, 2 ಅಡಿ ಅತಿಕ್ರಮಣ ಮಾಡ್ಕೊಬಿಟ್ಟವನೇ. ನಾನೇನು ಮಾಡಿದೆ, ಅವನ ಜಮೀನು ಸೇರಿಸಿ 3 ಅಡಿ ಉತ್ಬಿಟ್ಟೆ. ನೋಡೋಣ ಇದು ನ್ಯಾಯ ಆಗಲಿ ಅಂತೇಳಿ ನಾನು 2 ಅಡಿ ನಮ್ಮ ಜಮೀನು ಉತ್ಬಿಟ್ಟಿದ್ರು ಅವನು. ಆಮೇಲೆ ಅವನದು 1 ಅಡಿ ಸೇರಿಸಿ ಉತ್ಬಿಟ್ಟೆ ನಾನು. ಆಗ ಅವನು ಅಲ್ಲೇ ಪಕ್ಕದಲ್ಲೇ ಇದ್ದ, ಬಂದು ಜಗಳ ಮಾಡದ ನನಗೆ. ನಡಿ, ಹೌದಪ್ಪ ನಾವು ಉತ್ತಿರೋದು ನಿಜ, ನೀನು ಉತ್ತಿದ್ದೆ, ನೀನು ನಮ್ಮ ಜಮೀನು ಅತಿಕ್ರಮಣ ಮಾಡ್ಕೊಂಡಿದ್ದೆ, ಅದಕ್ಕೋಸ್ಕರ ನಾವು ಉತ್ಬಿಟ್ಟಿದ್ದೀನಿ ಅಂತ ಹೇಳಿದೆ. ಆಮೇಲೆ ಪಂಚಾಯತಿ ನಡೀತು ನಮ್ಮ ಊರಿನಲ್ಲಿ, ನನಗೆ ಅವನಿಗೆ ಪಂಚಾಯತಿ ನಡೀತು. ನಂದೇ ತಪ್ಪು ಅಂತ ಮಾಡಿಬಿಟ್ರು ನಮ್ಮ ಪಂಚಾಯತಿನಲ್ಲಿ. ಊರು ಬಿಡ್ಬಿಟ್ಟೆ ನಾನು. ಆಮೇಲೆ ಒಂದು 6 ತಿಂಗಳು ಊರಿನಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದೆ. ಆಮೇಲೆ 6 ತಿಂಗಳು ಮೈಸೂರು ಬಂದ್ಬಿಟ್ಟೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತಂದರೆ, ಈ ಭೂಮಿ ಬೀಟ್ ಇದೆಯಲ್ಲ, ಕೆಲವರಿಗೆ ಚಟ ಇದು, ಪಕ್ಕದ ಜಮೀನ ಉತ್ಕೊಳ್ಳೋದು. ಅದು ಅವ್ರಿಗೆ ನಿದ್ದೆ ಬರೋಲ್ಲ ಅಲ್ದೇವ್ರೆ, ಪಕ್ಕ ಜಮೀನ ಹುಡ್ದೆ ಹೋದ್ರೆ. ಸೊ ಆ ಥರ ಅದಕ್ಕೆ ಭೂಮಿ ಬೀಟ್ ಅಂತ, ಲ್ಯಾಂಡ್ ಬೀಟ್ ಅದು ಮಾಡೋದ್ರಿಂದ ಭಾಳ ಅನುಕೂಲ ಆಗ್ತದೆ. ಅದಕ್ಕೆ ನೀವು ದಾಖಲಾತಿಗಳು ಸರಿಯಾಗಿ ಇಟ್ಟರೆ, ಸರ್ವೆ ಮಾಡಿದ್ರೆ, ಕಲ್ಲು ಇಟ್ಕೊಟ್ರೆ ಕರೆಕ್ಟಾಗಿ ನೆಮ್ಮದಿ ಮತ್ತು ಶಾಂತಿ ಹಳ್ಳಿಗಳಲ್ಲಿ ನೆಲೆಸಲಿಕ್ಕೆ ಸಾಧ್ಯ ಆಗ್ತದೆ. ಇದು ನನ್ನ ಉದಾಹರಣೆ, ಇದು ನಾನು ನನ್ನ ಅನುಭವದಲ್ಲಿ ಆಗಿರ್ತಕ್ಕಂಥದ್ದು.